ನನಗೆ ಬಿಗ್ ಬಾಸ್ದು ಡ್ರೀಮ್ ಸ್ಟಾರ್ಟ್ ಆಯಿತು. ಮಲ್ಲಮ್ಮನ ಬಿಗ್ ಬಾಸಿಗೆ ಕಳಿಸ್ಬೇಕು. ತಾಯಿಗೊಟ್ಟನು ಗಂಡ ಇಲ್ಲ, 2 ಮಕ್ಕಳನ್ನ ಅವರೇ ಸಾಕಿ ದೊಡ್ಡ ಮಗನ ಮದುವೆ ಮಾಡಿ ಸಾಲ ಆಗಿ ಬ್ಯಾಂಗ್ಳೂರಿಗೆ ವಲಸೆ ಬಂದಿದ್ದಾರೆ ಅಂತ. ರೈಟ್, ಅದನ್ನು ಜನ ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಒಬ್ಬರು ಏನು ಹೇಳಿದರು, ನಾನು ವೋಟ್ ಮಾಡಲ್ಲ ಮಲ್ಲಮ್ಮಂಗೆ, ಅದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಇರುತ್ತೆ. ಅಮೀರ್ ಖಾನ್ ನಮಸ್ಕಾರ, ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಬಿಗ್ ಬಾಸ್ ಅಂತೂ ಎಲ್ರಿಗೂ ಫೇವ್ರೇಟ್. ಈಗ ಎಲ್ಲರೂ ಬಿಗ್ ಬಾಸ್ ಮೂಡಲ್ಲಿ ಇರ್ತೀರಾ, ಬಟ್ ಬಿಗ್ ಬಾಸಿಂದ ಪಾಪ ಮಲ್ಲಮ್ಮ ಹೊರಗಡೆ ಬಂದರು. ಪಾಪ ಅಂತಲೇ ಅನಿಸುತ್ತೆ, ಮಲ್ಲಮ್ಮ ಬರಬಾರ್ದಿತ್ತು. ಇಷ್ಟು ಏನೂ ಇಲ್ಲದೆ ನೋಡಿ, ತುಂಬ ಜನ ಆ್ಯಕ್ಟರ್ ಹೋಗಿದ್ದಾರೆ, ತುಂಬ ಜನ ಸೆಲೆಬ್ರಿಟೀಸ್ ಹೋಗಿದ್ದಾರೆ, ತುಂಬ ಜನ ಸಾಧನೆ ಮಾಡಿರೋರು ಹೋಗಿದ್ದಾರೆ. ಬಟ್ ಮಲ್ಲಮ್ಮ ಕೇವಲ ಅವರ ವ್ಯಕ್ತಿತ್ವದಿಂದ ಆ ವೇದಿಕೆಯನ್ನು ಹತ್ತಿರುವಂತಹ ಮನಸ್ಸು. ಬಟ್ ಮಲ್ಲಮ್ಮ ಬಂದಿರೋ ತುಂಬ ಬೇಜಾರಾಗಿರೋದಂತೂ ಹೌದು. ಆದರೆ ಇವಾಗ ಮಲ್ಲಮ್ಮ ನಮ್ಮ ಜೊತೆ ಮಾತಾಡೋದಕ್ಕೆ ಸಿಕ್ಕಿಲ್ಲ. ಬಟ್ ಮಲ್ಲಮ್ಮನ ಫೇವ್ರೇಟ್, ದಿ ಫೇವ್ರೇಟ್, ತುಂಬ ಬೆಸ್ಟ್ ಫೇವ್ರೇಟ್ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ. ಅವರೇ ಪಲ್ಲವಿ ಗೌಡ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಲ್ಲಮ್ಮನ ಫೇವ್ರೇಟ್ ಪರ್ಸನ್ ಅಂದರೆ ನೀವು. ಬಟ್ ಈಗ ಮಲ್ಲಮ್ಮ ಬಗ್ಗೆ ಹೇಳೋದ್ರೆ, ಮಲ್ಲಮ್ಮ ನಿಮ್ಮ ಪರಿಚಯ ಹೇಗಾಯಿತು? ಮಲ್ಲಮ್ಮ ಹೇಗೆ ನಿಮ್ಮನ್ನು ಸೇರಿಕೊಂಡ್ರು? ನಾವು ಒಂದು ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಲೈಕ್ ನನ್ನ ಮಕ್ಕಳು ಹೊರಗಡೆ ಓದೋಕ್ಕೆ ಹೋದ್ಮೇಲೆ ಐ ವಾಂಟೆಡ್ ಟು ಡೂ ಸಮಥಿಂಗ್ ಆಫ್ ಮೈ ಓನ್. ಸೊ ಆಗ ಯಾಕೊಂದು ಬುಟಿಕ್ ಹೋಟೆಲ್ ಮಾಡಬಾರ್ದು, ಅಲ್ಲೇ ಒಂದು ನನಗೆ ಬೇಸಿಕಲಿ ಫ್ಯಾಷನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಇಟ್ಸ್ ಮೈ ಪ್ಯಾಷನ್. ಸೊ ಒಂದು ಬುಟಿಕು ಸ್ಟಾರ್ಟ್ ಮಾಡಬೇಕು ಅಂತ ಐ ಸ್ಟಾರ್ಟೆಡ್ ಎ ಬಿಲ್ಡಿಂಗ್. ದಿಸ್ ವಾಸ್ ಲೈಕ್ ಆಲ್ಮೋಸ್ಟ್ 10-12 ಇಯರ್ಸ್ ಬ್ಯಾಕ್. ಆಗ ಮಲ್ಲಮ್ಮ ನಮ್ಮಲ್ಲಿ ಒಂದು ಟೀಮ್ ವರ್ಕ್ ಮಾಡ್ತಾಯಿತ್ತು. ಆ್ಯಸ್ ವಿ ಆರ್ ಇನ್ ಟು ಕನ್ಸ್ಟ್ರಕ್ಷನ್, ನನ್ನ ಹಸ್ಬೆಂಡ್ ಸಿವಿಲ್ ಇಂಜಿನಿಯರ್. ಸೊ ನಮ್ಮದೊಂದು ಟೀಮ್ ಇದೆ, ಒಂದು 20 ವರ್ಷದಿಂದ ಆ ಟೀಮ್ ನನ್ನ ಹಸ್ಬೆಂಡ್ ಜೊತೆ ಇದೆ. ಅವರ ಥ್ರೂ ಒಬ್ಬರು ಸಾಬು ಅಣ್ಣ ಅಂತ ಇದ್ದಾರೆ, ಅವರು ಮಲ್ಲಮ್ಮನ ಕರ್ಕೊಂಡು ಬಂದರು. ಬಂದಾಗ ಅವರಿಗೆ ಇಟ್ಟಿಗೆ ಮರಳು ಅದು ಗೊತ್ತಾಗ್ತಿರ್ಲಿಲ್ಲ. ಮರಳು ತನ್ನಿ ಅಂದರೆ ಇಟ್ಟಿಗೆ ತರೋರು, ಇನ್ನು ಕಲ್ಲು ತನ್ನಿ ಜಲ್ಲಿ ತನ್ನಿ ಅಂದರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲಲ್ಲ, ಮರಳು ತರೋರು, ಆ ಥರ ಶೀಸ್ ಟು ಗೆಟ್ ಕನ್ಫ್ಯೂಸ್ಡ್. ಸೊ ನಂಗೆ ಅದು ಕ್ಯೂಟ್ ಅನ್ನಿಸ್ತಾ ಇತ್ತು. ಎಲ್ಲರ ಹತ್ರ ಬೈಸ್ಕೊಳ್ತಿದ್ರು ಪಾಪ, ಏನು ಕೇಳಿದ್ರಿ, ಏನು ತಂದಿದ್ದೀರಾ ಅಂತ. ಬಟ್ ನಮಗೆ ಅದು ಕ್ಯೂಟ್ ಅನಿಸ್ತಾ ಇತ್ತು, ಬಿಕಾಸ್ ಪಾಪ ಇದ್ರಲ್ಲ. ದೆನ್ ಹಾಗೆ ಮಾತಾಡ್ತಾ ಈಗ ಒಟ್ಟನು ಗಂಡ ಇಲ್ಲ, 2 ಮಕ್ಕಳನ್ನ ಅವರೇ ಸಾಕಿ ದೊಡ್ಡ ಮಗನ ಮದುವೆ ಮಾಡಿ ಸಾಲ ಆಗಿ ಬ್ಯಾಂಗ್ಳೂರಿಗೆ ವಲಸೆ ಬಂದಿದ್ದಾರೆ ಅಂತ. ಸೊ ಕನ್ಸ್ಟ್ರಕ್ಷನ್ ಟುಕ್ ಆಲ್ಮೋಸ್ಟ್ 4 years. ಅದೆಲ್ಲ ಆಯಿತು, ಗೃಹ ಪ್ರವೇಶ ಎಲ್ಲ ಆಯಿತು. ಈಗೆಲ್ಲ ಹೊರಡ್ತಾರಲ್ಲ ಬೇರೆ ಇನ್ನೊಂದು ಪ್ರಾಜೆಕ್ಟಿಗೆ ಅಂತ. ಆಗ ನಾನು ಸುಮ್ಮನೆ ಮಲ್ಲಮ್ಮಂಗೆ ಕೇಳಿದೆ, ಹಿಂಗೆ ಇಟ್ಕೋಬೇಕಿತ್ತು ನನ್ನ ಜೊತೆ. ಸೊ ಮಲ್ಲಮ್ಮ ನನ್ನ ಜೊತೆನೇ ಇರ್ತೀರ? ಹ್ಞೂ ರೀ ಅಂತ ಹೇಳ್ತು. ಆಮೇಲೆ ಏನು ಕೆಲಸ ಮಾಡ್ತೀರಾ, ಹೊಲಿತೀರಾ? ಇಲ್ಲರಿ ಬರಲ್ರಿ ಅಂತ ಹೇಳ್ತು. ಆಯಿತಾ. ಆಮೇಲೆ ಗುಡ್ಸ್ ಒರೆಸ್ತೀರಾ? ಹಾನ್ರಿ ಅಂತು. ಸರಿ, ಒಂದು ಕೆಲಸ ಮಾಡಿ, ನನ್ನ ಬುಟ್ಟಿಗೆ ಗುಡ್ಸ್ ಒರೆಸ್ಬಿಟ್ಟು ಗಿಡಗಳಿತ್ತು ಹೋಟೆಲಲ್ಲಿ, ಸೊ ಅದಕ್ಕೆಲ್ಲ ನೀರು ಹಾಕೋ ಕೆಲಸ ಮಾಡಿ ಕ್ರಮೇಣ ನಾನು ನಿಮಗೆ ಹೆಮ್ಮಿಂಗ್ ಅದೆಲ್ಲ ಆ್ಯಕ್ಚುಲಿ ಅವ್ರಿಗೆ ಬರ್ತಿತ್ತು ಅದೆಲ್ಲ. ಬಟ್ ಅವರಲ್ಲಿ ಟೈಲರಿಂಗೇ ಮಾಡಿರೋದಂತೆ, ನನಗೂ ಗೊತ್ತಿರಲಿಲ್ಲ. ಬಟ್ ಅವರಿಗೆ ಭಯ, ನಾವು ಯಾವ ಥರ ನಮ್ಮದು ಡಿಸೈನ್ಸ್ ಬೇರೆ ಇರುತ್ತಲ್ಲ, ಸೊ ಗೊತ್ತು ಅಂತ ಹೇಳ್ಕೊಡೋದು ಬೇಡ ಅಂತ ಅವ್ರ ತಲೆಯಲ್ಲಿತ್ತು ಅನಿಸುತ್ತೆ. ಸೊ ಶಿ ಸೆಡ್ ಲೈಕ್ ದ್ಯಾಟ್. ಅದಾದಮೇಲೆ ಇಟ್ಕೊಂಡ್ವಿ ನಮ್ಮ ಜೊತೆ. ಆಮೇಲೆ ತುಂಬ ಪ್ರೀತಿ ಆಯಿತು ಅವರಿಗೆ. ಮನೆಯಿಂದ ಊರಿಗೆ ಹೋಗಿ ಬಂದರೆ ತಿನ್ನಕ್ಕೆ ತರೋದು, ನಾನು ಸ್ವಲ್ಪ ತಿಂಡಿ ಪೋತಿ, ಸೊ ತಿನ್ನಕ್ಕೆ ತರೋದು. ಆಮೇಲೆ ಒಂಚೂರು ತಲೆನೋವು ಅನ್ನಂಗಿಲ್ಲ, ಎಲ್ಲಿಂದನೂ ಓಡಿ ಬಂದುಬಿಟ್ಟು ಅಮೃತಾಂಜನ ತಿಕ್ಕೋದು ತಲೆ, ಆ ಥರ. ಹರ್ ಲವ್ ಏನು ಗೊತ್ತಾ, ಬಾಯಲ್ಲಿ ಹೇಳಲ್ಲ, ಬಟ್ ಅವ್ರು ಮಾಡೋ ಕೆಲಸದಲ್ಲಿ ಎವ್ರಿ ಸೆಕೆಂಡ್ ನಿಮ್ಗೆ ಆ ಪ್ರೀತಿ ನಿಮ್ಮ ಸುತ್ತುತ್ತಿದೆ ಅನಿಸುತ್ತೆ, ಆ ಥರ ಅವ್ರ ಪ್ರೀತಿ. ಸೊ ಹಾಗೆ ತುಂಬ ಚೆನ್ನಾಗಿದ್ವಿ. ಅವರು ಅಡುಗೆ ಹೇಗೆ ಮಾಡೋದು ಅಂತ, ಚಟ್ನಿ ಪುಡಿ ಹೇಗೆ ಮಾಡೋದು ಕೇಳಿದಾಗ ಅವ್ರು ಹೇಳಿದ್ರು. ನಾನು ಅದನ್ನು ಮರ್ತೋಗುತ್ತೆ ಅಂತ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಮನೆಗೆ ಹೋಗಿ ಪ್ಲೇ ಮಾಡಿದಾಗಲೂ ಎಲ್ಲರೂ ಹೇಳೋದು, ಎಷ್ಟು ಚಂದ ಇದೆಲ್ಲ ವಾಯ್ಸ್ ಮಲ್ಲಮ್ಮ ಅದು ಅಂತ, ಆ ಥರ ಬರ್ತಾಯಿತ್ತು. ಅದಾದಮೇಲೆ ನಾವೊಂದು ನಂದು ರಿಷಿ ಸ್ಟಾರ್ಟ್ ಆದಾಗ ವಿ ಡಿಸೈಡೆಡ್ ಟು ಡೂ ಒಂದು ಮೆನ್ಸ್ ಬ್ರ್ಯಾಂಡ್ನು ಸ್ಟಾರ್ಟ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಸೊ ಆಗ ನನಗೆ ಪರಿಚಯ ಆದಂಥವ್ರು ಮನೋಜ್, ಅವರು ನಮ್ಮ ರಿಷಿ ಪೇಜ್ದು ಫೇಸ್, ಆಯಿತಾ. ಸೊ ಹಿ ವಾಸ್ ಅ ಮಾಡೆಲ್ ಫಾರ್ ಅಸ್. ಸೊ ಅವ್ರು ಮಾಡಲಿಂಗ್ ರಿಲೇಟೆಡು, ಫೋಟೋಶೂಟ್ ರಿಲೇಟೆಡ್ ಬರ್ತಿದ್ರು. ದೆನ್ ಯೂಸ್ ಟು ಲೈಕ್ ದ ಡಿಸೈನ್ಸ್ ಅಂತ ನಮ್ಮ ಹತ್ರ ಒಂದು ಶರ್ಟ್ಸ್ ಅದೆಲ್ಲ ಮಾಡಿಸ್ಕೊಳ್ತಾಯಿದ್ರು. ಹಾಗೆ ಬರ್ತಾ ಬರ್ತಾ ಅವರ ಫ್ರೆಂಡ್ಸು, ಅವರು ನನಗೆ ಕ್ಲೋಸಾಗಿ, ಅನುಷಾ ಅಂತ ಮನೋಜ್ದು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವರು ಮತ್ತು ಪ್ರೀತಿ ಅಂತ ಇದ್ದಾಳೆ, ಅವರಿಬ್ಬರು ಕೂಡ ನನ್ನ ಹತ್ರ ಬಟ್ಟೆ ಮಾಡಿಸ್ಕೊಳಕ್ಕೆ ಬರ್ತಿದ್ರು. ಸೊ ಅವ್ರ ಜೊತೆ ಕನೆಕ್ಷನ್ ಆಯಿತು. ದೆನ್ ಒನ್ ಮೋರ್ ಫ್ರೆಂಡ್ ಜಿಕ್ಕಿ ಅಂತ ಇದ್ದರು, ಅವ್ರ ಜೊತೆ ಕನೆಕ್ಷನ್ ಆಯಿತು. ಅದಾದಮೇಲೆ ರಾಜೇಶ್ ಅವ್ರ ಜೊತೆ ಕನೆಕ್ಷನ್ ಆಯಿತು. ದಟ್ಸ್ ಹೌ ಐ ಗಾಟ್ ಕನೆಕ್ಟೆಡ್ ವಿತ್ ದಟ್ ಗ್ರೂಪ್. ಸೊ ನಾವೆಲ್ಲ ದೋ ವಿ ಹ್ಯಾವ್ ಲಾಟ್ ಆಫ್ ಏಜ್ ಗ್ರೂಪ್, ಏಜ್ ಡಿಫ್ರೆನ್ಸ್ ಇದ್ದರೂ ಕೂಡ ಒಂಥರ ಚೆನ್ನಾಗಿ ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ಸೊ ಮನು ಬರ್ತಾ ಇರ್ತಿದ್ರು. ಒಂದಿನ ಮಲ್ಲಮ್ಮ ಅವರು
ನಿಮ್ಗೇನು ತರಲಿ ರೀ ಮೇಡಮ್ ಅವ್ರಿಗೆ ಲೆವೆಲ್ ಟೀ ನಿಮಗೇನು ತರಲಿ ಅಂತ ಕೇಳಿದ್ರು. ಸೊ ಈ ವಾಸ್ ಲೈಕ್ ಏನದು ಲೆವೆಲ್ ಟೀ ಅಂತ ಹೇಳಿಬಿಟ್ಟು ಕೇಳಿದ್ರು. ದೆನ್ ಐ ಟೋಲ್ಡ್ ಅವ್ರು ಲೆಮನ್ ಟೀಗೆ ಲೆವೆಲ್ ಟೀ ಹೇಳ್ತಾರೆ. ಸೊ ಅವ್ರ ಹತ್ರ ಮಾತಾಡಿಸ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡಿದರು ಅವರ ಊರ ಬಗ್ಗೆ ಏನೋ ಅವ್ರದ್ದು ಪರ್ಸ್ನಲ್ ಹಂಗೆ ಮಾತಾಡಿ. ಆ ವಿಡಿಯೋನ ಅವರು ಬಿಟ್ಟರು. ಹೇಗೆ ಅಂದರೆ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ರು. ಸೊ ಈ ಗಾಟ್ ಲಾಡ್ ಆಫ್ ಕಾಂಪ್ಲಿಮೆಂಟ್ಸ್. ಅವ್ರದ್ದು ಫ್ಯಾನ್ಸ್ ಎಲ್ಲ ಕ್ಯೂಟ್ ಅಜ್ಜಿ ಹಾಗೆ ಹಿಂಗೆ, ಕ್ಯೂಟ್ ಮಲ್ಲಮ್ಮ ಹಂಗೆ ಹಿಂಗೆಲ್ಲ ಕಳ್ಸೋದು. ಸೊ ಆ್ಯಕ್ಚುಲಿ ಮಲ್ಲಮ್ಮನ ಅಜ್ಜಿ ಅಂದರೆ ಮನುಗೆ ಬೇಜಾರಾಗುತ್ತೆ. ಹಿ ಡಸಂಟ್ ಲೈಕ್ ಇಟ್. ಹಿ ಆಲ್ವೇಸ್ ಇಸ್ ಮಲ್ಲಮ್ಮ ಅನ್ನಿ ಅಂತ. ಓಕೆ, ಸೊ ಸಾರಿ ಮನು. ಆದರೆ ಆಗ ಜನಗಳು ಹೇಳಿದ್ದು ಮಲ್ಲಮ್ಮ ಅಜ್ಜಿ ಅಂತ ಹೇಳಿದ್ರು ಅಂತ, ನಾವು ಮಲ್ಲಮ್ಮನೇ ಹೇಳೋದು. ಅದಾದಮೇಲೆ ಮನು ನನ್ನ ಹತ್ರ ಬಂದು ಹೇಳೋದು ತುಂಬ ಈ ಥರ ಬಂತೆ. ನಾನು ಹೇಳಿದೆ, ಮನು ವೈ ಕ್ಯಾನ್ ವಿ ಸ್ಟಾರ್ಟ್ ಹರ್ ಓನ್ ಪೇಜ್ ಅಂತ, ಇನ್ಸ್ಟಾ. ಓಕೆ, ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಇನ್ಸ್ಟಾ. ಹೌದು, ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಸುಮ್ಮನೆ ಹಾಕ್ತಾ ಇರ್ತಿದ್ವಿ, ಯಾವುದೂ ಅಷ್ಟು ಇದಾಗಲಿಲ್ಲ. ಅವರೊಂದು ಹೇರ್ದು ಒಂದು ವೀಡಿಯೋ ಮಾಡಿದ್ವಿ. ಆಗ ಅವ್ರು ಕೂದಲು ಬಿಚ್ಚಿ ತೋರಿಸಿದ್ರು, ಇಷ್ಟು ಉದ್ದ ಇದೆ ಅವ್ರ ಕೂದಲು. ನನಗೆ ಗೊತ್ತಿರಲಿಲ್ಲ ಅಷ್ಟು ಉದ್ದ ಇದೆ ಅಂತ. ಯಾವಾಗಲೂ ಕಟ್ಕೊಂಡು ಹಿಂಗೆ ಹಾಕ್ಕೊಳ್ತಾರೆ. ದೆನ್ ಸಡನ್ನಾಗೆ ಏನು ಹಾಕ್ತೀರಾ ಅಂದಾಗ ಅವರು ಅದು ನೀರಲ್ಲಿ ಬರೋ ನೊರೆ, ಈ ಹಳ್ಳ ಹರಿವಾಗ ಒಂದು ಜೋರಾಗಿ ಬಿದ್ದರೆ ಒಂದು ಕಡೆ ಒಂಥರ ಬಬಲ್ಸ್ ಥರ ಬರುತ್ತಲ್ಲ, ಅದನ್ನು ಕಲೆಕ್ಟ್ ಮಾಡಿ ಹಚ್ಕೊಳ್ತಿದ್ರಂತೆ. ಆಯಿತಾ, ಅದೆಲ್ಲ ನಮಗೆ ಹೊಸದು. ಸೊ ಅದು ಕಿತ್ಕೊಂಡು ಹೋಯಿತು. ಎಲ್ಲರೂ ಇಷ್ಟಪಟ್ಟರು. ದೆನ್ ದೆರ್ ಇಸ್ ನೋ ಲುಕಿಂಗ್ ಬ್ಯಾಕ್. ನೋಡ್ತಾ 100K ಆಯಿತು. 100K ಆದಾಗ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಹೋಟೆಲಲ್ಲೇ. ಬಲೂನ್ಸ್ ಎಲ್ಲ ಹಾಕಿ ಕೇಕ್ ಎಲ್ಲ ಕಟ್ ಮಾಡಿ. ಅಲ್ಲಿ ಏನಾಯ್ತು ಅಂದರೆ ತುಂಬ ನನ್ನ ಫ್ರೆಂಡ್ಸು ಮನು ಫ್ರೆಂಡ್ಸ್ ಎಲ್ಲ ಇದ್ದರು. ದೇ ಆಸ್ಟ್ ಮಲ್ಲಮ್ಮ, ಇಬ್ಬರು ನಿಮಗಿಷ್ಟ, ಈಗ ಕೇಕ್ ಯಾರಿಗೆ ಫಸ್ಟ್ ಕೊಡ್ತೀರಾ ಅಂತ. ಆಯಿತಾ, ನಾವಿಬ್ರು, ನಾನು ಮನು ಕೊಡು ಅನ್ನೋಕ್ಕೆ, ಮನು ನಂಗೆ ಕೊಡು ಅನ್ನೋಕ್ಕೆ. ಮಲ್ಲಮ್ಮ ಏನು ಮಾಡಿದ್ರು ಗೊತ್ತಾ, ಎರಡೂ ಕೈಯಲ್ಲಿ ಒಂದೊಂದು ಪೀಸ್ ತೊಗೊಂಡು ಇಬ್ಬರಿಗೂ ಹಿಂಗೆ ತಿನ್ಸಿದ್ರು. ಎಷ್ಟು ಸ್ಮಾರ್ಟ್ ಯೋಚನೆ ಮಾಡಿ. ಇಟ್ ವಾಸ್ ಲೈಕ್ ಅಬ್ಬಾ ಮಲ್ಲಮ್ಮ, ನಮಗೂ ತಲೆ ಹೊಡ್ತಿರ್ಲಿಲ್ಲ ಅಲ್ವಾ. ಆ ಥರ ಹಾಗೆ 100K ಸೆಲೆಬ್ರೇಷನ್ ಆಯಿತು. ಬಟ್ ನನಗೆ ಯಾವಾಗ ಅವ್ರು 100K ಆದರೂ, ದಟ್ ಈಸ್ ಆಲ್ಮೋಸ್ಟ್ ಇಯರ್ ಬ್ಯಾಕ್, ನನಗೆ ಬಿಗ್ ಬಾಸ್ದು ಡ್ರೀಮ್ ಸ್ಟಾರ್ಟ್ ಆಯಿತು. ಇಟ್ ವಾಸ್ ಲೈಕ್ ಮಲ್ಲಮ್ಮನ ಬಿಗ್ ಬಾಸಿಗೆ ಕಳಿಸ್ಬೇಕು. ಅದು ಹೇಗೆ ಬಂತು, ಯಾಕೆ ಬಂತು ನಂಗೆ ಗೊತ್ತಿಲ್ಲ, ಬಟ್ ಅದೊಂದು ಡ್ರೀಮ್ ಇತ್ತು. ಆ್ಯಂಡ್ ನನಗೆ ಯಾರೋ ಹೇಳಿದರು, ಬೆಳಗ್ಗೆ 3 o'clock ಎದ್ಬಿಟ್ಟು ಪ್ರೇ ಮಾಡಿದ್ರೆ ಅದಾಗತ್ತೆ ಅಂತ. ಸೊ ಇಲ್ಲ, ಆಗತ್ತೆ. ಎರಡು ಪ್ರೂಫ್ ಇದೆ. ಒಂದು, ನಾವು ಮಿಸ್ಸಸ್ ಕರ್ನಾಟಕ ಅಂತ, ರಿಷಿ ಮಿಸ್ಸಸ್ ಕರ್ನಾಟಕ ಈವೆಂಟ್ ಮಾಡಿದ್ವಿ ಶಾರಿಟೌನಲ್ಲಿ ಮಾಡಿಬಿಟ್ಟು, ಮತ್ತು ಅಲ್ಲಿ ಆಡಿಷನ್ ಮಾಡಿಬಿಟ್ಟು ದೆನ್ ವಿ ಡಿಡ್ ಇನ್ JW ಮ್ಯಾರಿಯಟಲ್ಲಿ ಮಾಡಿದ್ವಿ. ಸೊ ಆಗ ತುಂಬ ಅಂದರೆ ನಾವು ಅಂದ್ಕೊಂಡಿರೋ ಥರ ಫಂಡ್ ಬರದೇ ಇದ್ದಾಗ, ನಾವೇ ಕೈಯಿಂದ ಹಾಕಿ ಅಡ್ಜಸ್ಟ್ ಮಾಡಿ ನಾವು ಒಂದು 5 ಜನ ಸೇರಿ ಮಾಡಬೇಕಾದ ಪರಿಸ್ಥಿತಿ ಬಂದಾಗ, ನಾನು 3 o'clock ಮಾಡ್ನಿಫೆಸ್ಟ್ ಮಾಡ್ತಿದ್ದೆ ಅದು ಚೆನ್ನಾಗಾಗಲಿ ಅಂತ. ಇಟ್ ವಾಸ್ ಲೈಕ್ ಸೂಪರ್ ಹಿಟ್, ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾನು ಮಲ್ಲಮ್ಮಂದಕ್ಕೆ ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ at 3 o'clock. ಅಂದರೆ ಒಂದೊಂದು ಸಲ ಎಚ್ಚರ ಆಗಿಬಿಡ್ತಿತ್ತು, ಒಂದೊಂದು ಸಲ ಅಲಾರ್ಮ್ ಸೆಟ್ ಮಾಡ್ಕೊಂಡು ಎದ್ದಿದ್ದು ಇದೆ. ಬಟ್ ವೀಕ್ಲಿ 3 times ಅಂತೂ ಐ ಯೂಸ್ ಟು ಪ್ರೇ. ಆ್ಯಂಡ್ ಎವ್ರಿಬಡಿ ಇಸ್ ಟು ಮೇಕ್ ಫನ್ ಆಫ್ ಮೀ, ಕಮ್ ಆನ್ ಅಂತ ಆಯ್ತಾ, ಅದು ಹೌದಾ ಆಗತ್ತಾ ಹೆಂಗೆ ಹೋಗ್ತಾರೆ ಅನ್ನೋದು ಒಂದಿತ್ತು. ದೆನ್ ನಾನು ಟ್ರೈ ಮಾಡಿದೆ, ಹೋದ ವರ್ಷ ಕೂಡ ಟ್ರೈ ಮಾಡಿದೆ ಒಬ್ಬರ ಹತ್ರ, ಬಟ್ ಅದು ಆಗಲಿಲ್ಲ. ನಾನು ಯಾರ ಥ್ರೂ ಟ್ರೈ ಮಾಡಿದೆ, ಅವರು ಅಲ್ಲಿ ಜಾಬ್ ಬಿಟ್ಟರು. ಸೊ ನಂಗೆ ಬೇರೆ ಯಾವ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಹಾಗೆ ಸುಮ್ಮನೆ ಆದೆ. ದೆನ್ ತುಂಬ ನನಗೆ, ನಾನು ಡಿಸೈನ್ ಮಾಡೋರ ಹತ್ರ ಹೋಗಿ ಕೇಳಲಿಕ್ಕೂ ಅದು ಸರಿಯಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದೆ. ಬಟ್ ಇದಾದಮೇಲೆ ರಾಜೇಶ್ ಅವ್ರನ್ನ ಈ ಸಲ ಬಿಗ್ ಬಾಸಿಗೆ ಕರೆದ್ರು ಅಂತ ವಿಚಾರ ಗೊತ್ತಾಯಿತು. RJ ಹಾಂ, ಅವರು ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ರಿಲೇಟಿವ್ ಆಲ್ಸೋ, ಲೈಕ್ ಫಾರ್ ರಿಲೇಟಿವ್. ಸೊ ಅವರಿಗೆ ನಾವೇನು ಒಂದು ಮಾತು ಹೇಳಿದೆ ನಾನು, ನೀವು ಹೋಗ್ತಿಲ್ಲಲ್ಲ, ಅಟ್ಲೀಸ್ಟ್ ಈ ಥರ ಒಂದು ಪ್ರೊಫೈಲ್ನ ಮೂವ್ ಮಾಡಿಕೊಡಿ ಅವರಿಗೆ, ನಿಮಗೆ ಪರಿಚಯ ಇದ್ದಾರಲ್ಲ, ಜಸ್ಟ್ ಟೆಲ್ ಈ ಥರ ಒಂದು ಇದೆ ಅಂತ, ಇನ್ಸ್ಟಾ ಪ್ರೊಫೈಲ್ನ ಫಾರ್ವರ್ಡ್ ಮಾಡಿ ಅಂತ. ಪಾಪ ಹಿಡಿಡ್, ಅಂದರೆ ಡೈಲಿ ಫೋನ್ ಮಾಡಿಬಿಟ್ಟು ತಲೆ ತಿಂತಿದ್ದೆ ನಾನು. ಆಯಿತಾ, ಕೇಳಿದ್ರಾ ಅಂತ. ಅದಷ್ಟು ಈಸಿನ ಪಲ್ಲವಿ ಅಂತ ಹೇಳೋರು. ಬಟ್ ಸಮ್ ವಾಟ್ ಅವ್ರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಹಿ ಆಸ್ಟ್, ಆ್ಯಂಡ್ ಐ ಥಿಂಕ್ ಹಿ ರೆಕಮೆಂಡೆಡ್ 2 or 3 people. ಅದರಲ್ಲಿ ಸೆಲೆಕ್ಟ್ ಆಗಿದ್ದು ಮಲ್ಲಮ್ಮ. ಆಯಿತಾ, ಸೊ ದ್ಯಾಟ್ ವಾಸ್ ಶ್ಯೋರ್ಲಿ 100% ಅವರ ಟ್ಯಾಲೆಂಟಿಂದ. ಆಯಿತಾ, ನಮ್ಮೆಲ್ಲರ ಪ್ರಯತ್ನ ಹಿಂದೆ ಇರ್ಬೋದು, ಬಟ್ ಅವರ ಟ್ಯಾಲೆಂಟಿಂದ ಅವರು ಸೆಲೆಕ್ಟ್ ಆದರು. ಸೊ ಸೆಲೆಕ್ಟ್ ಆದ ದಿನ ಬರೋಕ್ಕೆ ಹೇಳಿದ್ರು, ಅಲ್ಲೊಂದು ಕಡೆ ಮೀಟ್ ಮಾಡೋಕ್ಕೆ. ಸಂಡೇ ಮಲ್ಲಮ್ಮ ಊರಿಂದ ಬಂದಿದ್ದಷ್ಟೇ, ಅವ್ರನ್ನ ಕರ್ಕೊಂಡು ಹೇಳಿಲ್ಲ ವಿಷಯ, ಕರ್ಕೊಂಡು ಮನೋಜ್ ಸರ್ನ ಕರ್ಕೊಂಡು ರಾಜೇಶ್ ಅವ್ರನ್ನ ಕೂಡ ಕರ್ಕೊಂಡು ಅಲ್ಲಿ ಹೋದ್ವಿ. ಅಲ್ಲೊಂದು ಮೀಟಿಂಗ್ ಆಯಿತು. ದೇ ಆಲ್ ಲೈಕ್ಡ್ ಹರ್. ಅದಾದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಪ್ರೋಸೆಸ್ ಹೇಗಿತ್ತಂದರೆ ತುಂಬ ಕೆಲಸಗಳಿತ್ತು. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಟು ಸೆಂಡ್ ಸಂಬಡಿ ಟು ಬಿಗ್ ಬಾಸ್. ಈಸಿಯಾಗಿ ಹೇಳ್ತೀವಿ, ಬಟ್ ತುಂಬ ಕೆಲಸಗಳಿರುತ್ತೆ. ಅದರಿಂದ 100 ಮೇಲ್ಸ್ ಇರುತ್ತೆ ಮಾಡೋಕ್ಕೆ. ನನ್ನ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಅವ್ರನ್ನ ಒಂದು ಪಾರ್ಕಲ್ಲಿ ಓಡಿಸಿ ಅದ್ರ ವೀಡಿಯೋ ಮಾಡಿ ಕಳ್ಸೋಕ್ಕಿರುತ್ತೆ. ಸೊ ಆ ಥರ ತುಂಬ
ಎಲ್ಲ ಇರುತ್ತೆ. ಅಂದರೆ ಕೆಪಬಲ್ ಇರ್ತಾರಾ ಇಲ್ವಾ ಅಂತ ನೋಡೋಕ್ಕೆ. ಆ್ಯಂಡ್ ಬ್ಲಡ್ ಟೆಸ್ಟ್ ಇರುತ್ತೆ, ಆಲ್ಮೋಸ್ಟ್ 28 ಕೈಂಡ್ ಆಫ್ ಟೆಸ್ಟ್ ವಿಲ್ ಬಿ ದರ್. ಅದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಇರುತ್ತೆ. ಮಲ್ಲಮ್ಮ ಇಸ್ ಲೈಕ್ ಆದಾಗಲೇ ನಾನು ಆ ಟೆಸ್ಟ್ ಮಾಡಿಲ್ಲ, ಈಗ ಯಾಕೆ ನಾನು ಮಾಡಲಿ ಅಂತ ಆಯಿತಾ. ಅದೇ ಟೆನ್ಷನ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಯಾಕೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಪಾಪ 3-4 ಸಲ ಬ್ಲಡ್ ತೆಗೆದು ಯಾವತ್ತೂ ಮಾಡಿಸ್ಕೊಂಡೇ ಇರೋ ಜೀವ, ನೋವು ತಿಂದಾಗ ತುಂಬ ಬೇಜಾರಾಗ್ತಿತ್ತು. ಬಟ್ ಏನೋ ಎಲ್ಲ ಒಳ್ಳೇದಕ್ಕೆ ಮಾಡ್ತಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಎಲ್ಲ ಮಾಡ್ತೀವಿ. ಆ ಟೈಮಲ್ಲಿ ಮನೋಜ್ ಸರ್ ಅವರು ಶೂಟಲ್ಲಿ ಬ್ಯುಸಿ ಇದ್ದರು, ಅವ್ರದ್ದು ಶೂಟಲ್ಲಿ ಬ್ಯುಸಿ ಇದ್ದರು. ಸೊ ನಾವು ಹೇಗೆ ಅಂದರೆ ಇನ್ಸ್ಟಾ ಫುಲ್ ಅವರೇ ಹ್ಯಾಂಡಲ್ ಮಾಡ್ತಾಯಿದ್ದು, ಏನು ಮಾಡಬೇಕು ಹೇಗೆ ಮಾಡಬೇಕು ಇನ್ಸ್ಟ್ರಕ್ಷನ್ಸ್ ಬರ್ತಾಯಿತ್ತು, ನಾನು ಮಲ್ಲಮ್ಮ ಫಾಲೋ ಮಾಡ್ತಾಯಿದ್ವಿ. ಸೊ ಬಿಗ್ ಬಾಸ್ ಅಂತ ಬಂದಾಗ ನಾನೆಲ್ಲ ಮಾಡಿದೆ, ಬಿಕಾಸ್ ಹಿ ವಾಸ್ ದೇರ್ ಅಲ್ಲ, ಬ್ಯುಸಿ ಅಲ್ಲ. ಸೊ ಅದೇನಾಗಿದೆ, ಇನ್ಸ್ಟಾ ಅಂದಾಗ ಮಲ್ಲಮ್ಮ ಮನೋಜ್ ಬಗ್ಗೆ ಮಾತಾಡ್ತಾರೆ, ಬಿಕಾಸ್ ಅವರನ್ನೇ ನೋಡಿರ್ತಾರೆ, ಅವ್ರ ಕೆಲಸ ನೋಡಿರ್ತಾರೆ. ಬಿಗ್ ಬಾಸ್ ಅಂದಾಗ ನನ್ನ ಬಗ್ಗೆ ಮಾತಾಡ್ತಾರೆ, ಯಾಕಂದರೆ ನನ್ನ ಕೆಲಸ ನೋಡಿದ್ದಾರೆ, ರೈಟ್. ಅದನ್ನು ಜನ ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಮಲ್ಲಮ್ಮ ಅವ್ರು ಮನೋಜ್ ಅವ್ರನ್ನ ಮರೆತುಬಿಟ್ರು, ಅವ್ರ ಹೆಸರು ಹೇಳ್ತಿಲ್ಲ ಬಿಗ್ ಬಾಸಲ್ಲಿ. ಒಬ್ಬರು ಏನು ಹೇಳಿದರು, ನಾನು ವೋಟ್ ಮಾಡಲ್ಲ ಮಲ್ಲಮ್ಮಂಗೆ, ಎಲ್ಲಿ ತನಕ ಅವ್ರ ಮನೋಜ್ ಸರ್ ಹೆಸರು ಹೇಳಲ್ಲ ಅಲ್ಲಿ ತನಕ ಅಂತ. ಸೊ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಒಂದು ವೀಡಿಯೋ ಮಾಡಿದ್ವಿ ಆಮೇಲೆ, ಈ ಥರ ಅಂತ. ಸೊ ಅವ್ರು ಏನು ನೋಡಿರ್ತಾರೆ ಅದನ್ನು ಹೇಳ್ತಾರೆ ಪಾಪ. ಆ್ಯಂಡ್ ನಾವು ಹೇಳ್ಕೊಡೋಕ್ಕಾಗಲ್ಲ ಹೀಗೆ ಹೇಳಿ, ಚಂದನೂ ಅಲ್ಲ ಆಯಿತಾ. ಅವರ ಮನಸ್ಸಿಂದ ಬರಬೇಕು, ಅದು ಪ್ರೀತಿ, ಅದು ಹೇಗೆ ಬರುತ್ತೆ ಹಾಗಿರೋ ಹಾಗೆ ಬರೋಕ್ಕೆ ಬಿಡಬೇಕು. ಸೊ ಆ ಥರ. ಆಮೇಲೆ ಲಾಸ್ಟಿಗೆ ಮನೋಜ್ ಸ್ವಲ್ಪ ಫ್ರೀ ಆದಮೇಲೆ ಅವರು ಕೂಡ ಬಂದರು, ಇನ್ವಾಲ್ವ್ ಆಗಿ ಎಲ್ಲರೂ ಸೇರಿಬಿಟ್ಟು ಬೇಸಿಕಲಿ ಇಟ್ಸ್ ಎ ಟೀಮ್ ವರ್ಕ್. ಲೈಕ್ ಪ್ರತಿಯೊಂದು ಏನು ತರಬೇಕು, ಕರ್ಕೊಂಡು ಹೋಗ್ಬೇಕು, ಮತ್ತೊಂದು ಮಾಡಬೇಕು. ಝೇಬ್ ಅಂತ ಇದ್ದಾರೆ ಡ್ರೈವರ್, ಹಿ ಡಿಡ್ ಎವ್ರಿಥಿಂಗ್, ಅಮೇಝಿಂಗ್ ಜಾಬ್. ಅದಾದಮೇಲೆ ಮಲ್ಲಮ್ಮ ಅವ್ರ ಬ್ಲಡ್ ಟೆಸ್ಟಿಗೆ ಇರ್ಬೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ, ಅದಕ್ಕೆಲ್ಲ ನಾನು ಬ್ಯುಸಿ ಇದ್ದರೆ ನಮ್ಮ ಮಾಸ್ಟರ್ ಕರ್ಕೊಂಡು ಹೋಗ್ತಿದ್ರು ಸುಭಾನ್ ಅಂತ. ಆಮೇಲೆ ಮಲ್ಲಮ್ಮಂಗೆ ಬ್ಲೌಸು ಸೀರೆಲ್ಲ ಲಾಸ್ಟ್ ಮಿನಿಟ್ ಅಲ್ಲ, ಅದನ್ನೆಲ್ಲ ಪಟ ಕಟ್ ಮಾಡಿಕೊಟ್ರು ಅವರು. ನನ್ನ ಟೈಲರ್ ಪಟ ಹೊಲಿದ್ರು, ಅಮೀರ್ ಖಾನ್ ಅಂತ. ಸೊ ಅವನಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಅಮೀರ್ ಖಾನ್ ಈಗ ಹೇಳ್ಬೋದು ನಾವು ಪ್ರೌಡ್ ಆಗಿ, ನೋಡಿ ಮಲ್ಲಮ್ಮ ಅವರ ಬ್ಲೌಸ್ ಡಿಸೈನರ್ ಯಾರು, ಅಮೀರ್ ಖಾನ್. ಹೊಲ್ದವ್ರು ಯಾರು, ಅಮೀರ್ ಖಾನ್. ಡಿಸೈನರ್ ಪಲ್ಲವಿ ಮೇಡಮ್, ಹೊಲ್ದವ್ರು ಯಾರು, ಅಮೀರ್ ಖಾನ್. ಕಟ್ ಮಾಡಿದವರು ಸುಭಾನು. ಸೊ ಈ ಥರ ಒಂದು ಟೀಮ್ ವರ್ಕ್ ಇದೆ. ಮತ್ತು ನನ್ನ ಕಸಿನ್ ಪ್ರಿಯಾ ಅಂತ ಇದ್ಲು. ಮಲ್ಲಮ್ಮ ನಾವು ಉಡೋ ಥರ ಸೀರೆಗಳನ್ನ ಖಂಡಿತ ಉಡಲ್ಲ, ಲೈಕೇ ಮಾಡಲ್ಲ. ಶಿ ಲೈಕ್ಸ್ ದೋಸ್ ಕಾಟನ್ ಟೈಪ್ಸ್, ಸ್ವಲ್ಪ ಅವ್ರು ಉಡ್ತಾರಲ್ಲ ಜರಿ ಬಾರ್ಡರ್, ಆ ಥರ ಇಷ್ಟಪಡ್ತಾರೆ. ಅದು ಎಲ್ಲ ಶಾಪಲ್ಲೂ ಸಿಗಲ್ಲ. ಸೊ ನಾವು ಅಲ್ಲಿ ಇಲ್ಲಿ ಅಲ್ಕೊಂಡು ಅದನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಪಾಪ ಪ್ರತಿ ನಿಮಿಷ ನನ್ನ ಜೊತೆ ಬಂದುಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ದಾಳೆ ಪ್ರಿಯಾ. ಸೊ ಅವರಿಗೂ ಇದು ಸೇರುತ್ತೆ. ಆ್ಯಂಡ್ ಮಧ್ಯರಾತ್ರಿ ಎಲ್ಲ ನಮಗೆ ಬಿಗ್ ಬಾಸ್ ಇದಕ್ಕೆ ಹೋಗಬೇಕಾಗಿ ಬಂದಿತ್ತು. ಲೈಕ್ 12:30 ಹೋಗಿ 2:30 ವಾಪಸ್ ಬಂದಿದ್ದೀವಿ. ಆ ಫೋನು ಇದಿತ್ತಲ್ಲ, ಆವಾಗಲೂ ಅಷ್ಟೇ ಅನುಷಾ, ಶಿ ವಾಸ್ ವಿತ್ ಮೀ. ಸೊ ಇವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೇಸಿಕಲಿ ನಾನು, ಮನು, ಮಲ್ಲಮ್ಮ ಇವತ್ತು ಇದನ್ನು ಅಚೀವ್ ಮಾಡಿದ್ದೀವಿ ಅಂದರೆ ಇದ್ರ ಸುತ್ತ ಇರೋ ಝೇಬು, ಮಾಸ್ಟ್ರು, ಅಮೀರ್ ಖಾನು, ಪ್ರಿಯಾ, ಅನುಷಾ, ರಾಜೇಶ್, ಇವರೆಲ್ಲ ರೀಸನ್ ಆಗ್ತಾರೆ. ಸೊ ಇವರೆಲ್ಲರ ಒಂದು ಹಾರ್ಡ್ ವರ್ಕ್ ಇದೆ. ಪ್ಲಸ್ ನನ್ನ ಮನೇಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಒಂದು ಮಾತು, ಏನು ಮಾಡ್ತಿದ್ದೀರಾ, ಅವ್ರು ಕೆಲಸ ಮಾಡೋಕ್ಕೆ ಬಂದಿರೋದು ಕೆಲಸ ಮಾಡಿಸಿ, ನೀವೇನು ಮಾಡ್ತಿದ್ದೀರಾ ಅಂತ ನನಗೆ ಮನೆ ಕ್ವಶನ್ ಮಾಡಿದರೆ ನನ್ನ ಹಸ್ಬೆಂಡು, ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಿ ಹ್ಯಾಸ್ ಬೀನ್ ಎ ಮ್ಯಾಸಿವ್ ಸಪೋರ್ಟ್ ಫಾರ್ ಮೀ. ನನ್ನ ಮಕ್ಕಳು ಕೂಡ ಮೇಲಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ಲು. ನನ್ನ ಮಗಳು ಮನೆಗೆ ಬಂದಿದ್ಲು, ಸೊ ಶಿ ಸಪೋರ್ಟೆಡ್. ನನ್ನ ಮಗ ಅಲ್ಲಿಂದನೇ ವಾಸ್ ಸಪೋರ್ಟಿಂಗ್. ಸೊ ಇದೆಲ್ಲ ಒಂಥರ ಟೀಮ್ ವರ್ಕ್, ಎಲ್ಲರ ಎಫರ್ಟು ಮಲ್ಲಮ್ಮಂಗೋಸ್ಕರ.